ನಮಸ್ಕಾರ ಎಲ್ಲರಿಗೂ. ಇವತ್ತು ಬಾದಾಮ್ ಪಾಯಸ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿ ಆಗ್ತದೆ. ಸಿಹಿ ತುಂಬ ಇಷ್ಟಪಡುವವರು ಈ ಪಾಯಸ 10 ನಿಮಿಷದಲ್ಲಿ ಮಾಡ್ಬೋದು. ತುಂಬ ಕೆಲಸ ಏನಿಲ್ಲ, ಭಾರಿ ಸುಲಭದ ಪಾಯಸ. ಮೊದಲಿಗೆ 1/4 ಕಪ್ಪು ಹೆಸರುಬೇಳೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿಕೊಂಡಿದ್ದೇನೆ. ಇದಕ್ಕೆ 1 ಕಪ್ ನೀರು, ಹಾಗೆಯೇ 1 ಟೀ ಚಮಚದಷ್ಟು ತುಪ್ಪ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ. ಚಿಕ್ಕ ಕುಕ್ಕರ್ ಆದ ಕಾರಣ 4 ವಿಸಲ್ ಬೇಕಾಗ್ತದೆ. ದೊಡ್ಡ ಕುಕ್ಕರ್ ಆದರೆ 2 ರಿಂದ 3 ವಿಸಲ್ ಸಾಕು. 4 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ. ಪೂರ್ತಿ ಪ್ರೆಷರ್ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ ನೋಡಿ. ಈಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದಿರಬೇಕು. 1/4 ಕಪ್ಪು ಬೆಳ್ತಿಗೆ ಹಾಕಿ ನೀರಿನಲ್ಲಿ ತೊಳೆದು ಆನಂತರ ಅದರ ನೀರು ಡ್ರೈ ಆಗಲಿಕ್ಕೆ ಒಂದು ಸ್ಟ್ರೈನರಲ್ಲಿ ಹಾಕಿಕೊಂಡಿದ್ದೇನೆ. 10 ನಿಮಿಷ ಆಗುವಾಗ ನೋಡಿ ಡ್ರೈ ಆಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಟ್ಟು 1 ಟೀ ಚಮಚದಷ್ಟು ತುಪ್ಪ ಹಾಕಿ ಅದಕ್ಕೆ 10 ಗೋಡಂಬಿ ಹಾಕಿ. ಈ ಗೋಡಂಬಿ ಸ್ವಲ್ಪ ಕೆಂಪಗೆ ಫ್ರೈ ಆಗೋ ತನಕ ಇದನ್ನು ಫ್ರೈ ಮಾಡಿ ತೆಗಿಬೇಕು. ಬೇರೆ ಪ್ಲೇಟಿಗೆ ತೆಗೆದಿಟ್ಟು ಈಗ ಅದೇ ಬಾಣಲೆಗೆ 3 ಏಲಕ್ಕಿ ಹಾಗೆಯೇ 10 ರಿಂದ 12 ಬಾದಾಮ್ ಹಾಕಿ ತೊಳೆದು ಒಣಗಿಸಿಟ್ಟ ಬೆಳ್ತಿಗೆ ಅಕ್ಕಿಯನ್ನು ಇದರ ಜೊತೆನೇ ಹಾಕಿ 3 ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಇದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು. ಬೆಳ್ತಿಗೆ ಅಕ್ಕಿ ಫ್ರೈ ಆಗ್ತಾ ಬರುವಾಗ ಕಲರ್ ನೋಡಿ ಸ್ವಲ್ಪ ಕೆಂಪಾಗ್ತಾ ಬಂದಿದೆ. ಈ ರೀತಿ ಆಗುವಾಗ ಗ್ಯಾಸ್ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿರುವಂತೆ ನೋಡಿ ಈ ರೀತಿ ಪುಡಿ ಮಾಡಿ ತಂದಿದ್ದೇನೆ. ಈಗ ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಟ್ಟು 1/2 ಲೀಟರ್ ಪ್ಯಾಕೆಟ್ ಹಾಲನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಹಾಲು ಕುದೀತಾ ಬರುವಾಗ ಇದಕ್ಕೆ ಪುಡಿ ಮಾಡಿಟ್ಟ ಅಕ್ಕಿ ಮತ್ತು ಬಾದಾಮ್ ಪುಡಿಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಪುಡಿ ಮಾಡಿದ ಅಕ್ಕಿ ರವೆ ಥರ ಇದೆ, ಅದು ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಒಂದು 5 ನಿಮಿಷ ಆದರೂ ಬೇಯಿಸಿಕೊಳ್ಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ರುಚಿಗೆ 1 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿದ್ದೇನೆ. ಒಮ್ಮೆ ಚೆಕ್ ಮಾಡಿ ಅಕ್ಕಿ ಚೆನ್ನಾಗಿ ಬೆಂದ ನಂತರ ಬೇಯಿಸಿಟ್ಟ ಹೆಸರು ಬೇಳೆಯನ್ನು ಹಾಕಿಕೊಳ್ಬೇಕು. 1 ಕಪ್ ನೀರು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇದಕ್ಕೆ 1 ಟೀ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಇನ್ನೊಮ್ಮೆ ಇದು ಒಂದು ಸಲ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ. ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಇದಕ್ಕೆ ಇಷ್ಟರವರೆಗೆ ಬೆಲ್ಲ ಸಕ್ಕರೆ ಏನೂ ಹಾಕಲಿಲ್ಲ. ಸಕ್ಕರೆ ಹಾಕೋದಾದರೆ ಕುದಿಯುವಾಗಲೇ ಹಾಕ್ಬೋದು. ಇದಕ್ಕೆ ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ತಾ ಇದ್ದೇನೆ. ಜೋನಿ ಬೆಲ್ಲ ಅಥವಾ ಬೆಲ್ಲ ನಮ್ಮ ಸಿಹಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿಕೊಳ್ಬೇಕು. ಹಾಲು ಕುದೀತಾ ಇರುವಾಗ ಬೆಲ್ಲ ಹಾಕಿದರೆ ಹಾಲು ಹೊಡೆಯುತ್ತದೆ. ಉಪ್ಪು ಹಾಕಿದರೆ ಏನಾಗೋದಿಲ್ಲ. ಆಗ ನಾನು ಉಪ್ಪು ಹಾಕಿದ್ದೇನೆ ಸ್ವಲ್ಪ. ಈಗ ಕೊನೆಗೆ ಇದಕ್ಕೆ ಫ್ರೈ ಮಾಡಿಟ್ಟ ಗೋಡಂಬಿಯನ್ನು ಸೇರಿಸ್ತಾ ಇದ್ದೇನೆ. ಅಕ್ಕಿ ಮತ್ತು ಬಾದಾಮ್ ಪುಡಿ ಮಾಡುವಾಗ ಅದರ ಜೊತೆನೇ ಈ ಗೋಡಂಬಿಯನ್ನು ಕೂಡ ಪುಡಿ ಮಾಡಿ ಹಾಕ್ಬೋದು. ಕೊನೆಗೆ ಸ್ವಲ್ಪ ಪುಡಿ ಮಾಡಿದ ಡ್ರೈ ನಟ್ಸ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದನ್ನು ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಈ ಪಾಯಸ ಇದೇ ರೀತಿ ಸ್ವಲ್ಪ ತೆಳು ಮಾಡಿ ಇದನ್ನು ಕುಡಿಬೇಕು, ಆಗಲೇ ಚೆನ್ನಾಗಿರೋದು. ನಿಮಗೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.